ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ನಿಮ್ಮ ಹೊಸ ಮನೆ ತುಂಬಾ ಸುಂದರವಾಗಿದೆ, ತುಂಬಾ ಪ್ರೀತಿಯಿಂದ ಕಟ್ಟಿದಾಗಿದೆ. ನಿಜ ಹೇಳಿದ್ರಿ ನೀವು ಸಿದ್ಧಾರ್ಥ್. ನಮ್ಗೆ 2 ವರ್ಷ ಬೇಕಾಯ್ತು ಈ ಮನೆಯನ್ನು ಕಟ್ಟಲು. ಐ ಆಮ್ ಸೋ ಗ್ಲಾಡ್ ಇಟ್ ಇಸ್ ಫೈನಲಿ ಡನ್. ಮುಂಜಾನೆ ಸಂಜೆ ಈ ಮನೆಗಾಗಿ ತಿರ್ಗಾಡಿ ಕಡಿಮೆ ಅಂದ್ರೂ 10 kg ಧೂಳು ಮತ್ತು ಮಣ್ಣನ್ನು ತಿಂದಿರ್ಬೇಕು. ರಿಯಲಿ ಈ ಮನೆ ಅಗತ್ಯವಿದೆ, ಆದ್ರೆ ಇದನ್ನು ಕಟ್ಟಲು 3 ಜನರ ಕೈಕೂಡಿದೆ. 3 ಜನ? ಹೌದು. ಒಬ್ಬ ಸುಹೇಲ್, ಆತ ನಮ್ಮ ಕಾಲೇಜ್ ಫ್ರೆಂಡ್ ಅಷ್ಟೇ ಅಲ್ಲ, ಸಿವಿಲ್ ಇಂಜಿನಿಯರ್ ಸಹ ಆಗಿದ್ದಾರೆ. 2ನೇವರು ನಿಮ್ಮ ಹೆಂಡತಿ ಮುರಿಯಲ್, ಅವರು ಪೂರ್ಣ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ. ಮತ್ತೆ 3ನೇವರು 2 ವರ್ಷಗಳಿಂದ ನನ್ನ ಬೆನ್ನೆಲುಬಾಗಿರುವ ಹರೀಶ್. ನಿಜ ಹೇಳ್ಬೇಕೆಂದ್ರೆ ಹರೀಶ್ ಇರ್ದಿದ್ರೆ ಬಹುಶಃ ಇಂದು ಈ ಮನೆನೂ ಆಗ್ತಾ ಇರ್ಲಿಲ್ಲ. ಹರೀಶ್, ನೀನ್ ಸಂಜೀವನಿಗೆ ಸಾಕಷ್ಟು ಸಾಲ ಕೊಟ್ಟಿರುವಂತೆ ಕಾಣುತ್ತೆ. ಇಲ್ಲ, ಹಾಗೇನಿಲ್ಲ. ಇಲ್ಲ, ನಾನು ಹೇಳ್ತೀನಿ. ಹರೀಶ ಅದಕ್ಕಿಂತಲೂ ಒಳ್ಳೆ ಕೆಲಸ ಮಾಡಿದ್ದಾನೆ. ನನ್ನ ಫೈನಾನ್ಷಿಯಲ್ ಅಡ್ವೈಸರ್ ಆಗಿದ್ದಾನೆ. ಕಳೆದ 10 ವರ್ಷಗಳಿಂದ ಈತ ನನಗೆ ಎಲ್ಲಕ್ಕಿಂತ ಉತ್ತಮವಾದ ಇನ್ವೆಸ್ಟ್ಮೆಂಟ್ನ ಸಲಹೆ ಮಾಡ್ತಿದ್ದ. ಅದರಿಂದಾಗಿ ನಾವಿಂದು ಈ ಮನೆಯನ್ನ ಕಟ್ಟಿದ್ದೇವೆ. ಹರೀಶ್, ನಿಮ್ಮ ಹತ್ರ ಸೀಕ್ರೆಟ್ ಸಾಸ್ ಇದೆ ಇದ್ರೆ ನನಗೂ ಕೊಟ್ಬಿಡು. ಸೀಕ್ರೆಟ್ ಸಾಸ್ ಅಂತೂ ಇದೆ, ಮತ್ತೆ ಅದರ ರೆಸಿಪಿ ಬಹಳ ಸಿಂಪಲ್ ಆಗಿದೆ. ಅಂದ್ರೆ ನನಗೆ ತಿಳಿಲಿಲ್ಲ. ಅಂದ್ರೆ ಸಂಜೀವ್, ನೀ ಹೇಳ್ತೀಯಾ? ವೈ ನಾಟ್? ಸುಹೇಲ್, ಒಂದ್ ಮಾತು ಹೇಳು, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರಾ? ಹಾ, ಇದ್ದಾರೆ. 15 ವರ್ಷಗಳಿಂದ ಡಾಕ್ಟರ್ ಮೆಹ್ತಾ ನಮ್ಮ ಫ್ಯಾಮಿಲಿ ಡಾಕ್ಟ್ರು. ಇದೇ ತರ ನಮ್ಮೆಲ್ರಿಗೂ ಒಬ್ಬ ಫ್ಯಾಮಿಲಿ ಡಾಕ್ಟ್ರು, ಒಬ್ಬ ಅಕೌಂಟೆಂಟ್, ಒಬ್ಬ ಡೆಂಟಿಸ್ಟು, ಮತ್ತೆ ಬಹುಶಃ ಒಬ್ಬ ಲಾಯರು ಸಹ ಇರ್ತಾರೆ. ಇನ್ಫ್ಯಾಕ್ಟ್ ನಾವೆಲ್ಲ ಒಬ್ಬ ಫಿಕ್ಸ್ ಹೇರ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತೀವಿ. ನಿನ್ನ ಹತ್ರ ಹರೀಶ್ನಂತ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದಾರಾ? ಹರೀಶ್ನಂತ ಫೈನಾನ್ಷಿಯಲ್ ಅಡ್ವೈಸರ್, ಅವರು ನಮ್ಮ ವೆಲ್ತ್ ಡಾಕ್ಟರು. ಅವರು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ನೋಡ್ಕೋತಾರೆ. ಒಂದ್ ವೇಳೆ ಅವರು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ನೋಡಿಕೊಳ್ಳದಿದ್ದರೆ ನಮ್ಮ ಇನ್ವೆಸ್ಟ್ಮೆಂಟಿನ ಸ್ಥಿತಿ ಹದಗೆಡಬಹುದು. ಸಂಜೀವ್, ನೀನ್ ಸರಿಯಾಗಿ ಹೇಳ್ತಿದೀಯಾ. ನನಗ್ ಗೊತ್ತೇ ಇರ್ಲಿಲ್ಲ ಹರೀಶ್ನಂತಹ ವೆಲ್ತ್ ಡಾಕ್ಟ್ರು ನಮ್ಮಂತವ್ರಿಗೆ ಸಹಾಯ ಮಾಡೋಕ್ ಲಭ್ಯ ಇರೋದು. ಮಿರಿಯಲ್, ಗೊತ್ತಾದಾಗ ತಾನೇ ಒಪ್ಪೋದು. ಒಳ್ಳೆದೊಂದು ಮಾತು ಹೇಳು. ಒಂದ್ ವೇಳೆ ನಾನು ಪ್ರತಿ ತಿಂಗಳು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಗ್ಲೂ ನನ್ಗೆ ಒಬ್ಬ ಫಿನಾನ್ಷಿಯಲ್ ಅಡ್ವೈಸರ್ನ ಅಗತ್ಯ ಬರುತ್ತಾ? ಖಂಡಿತ. ಯಾಕೆಂದ್ರೆ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ನಿಮ್ಮ ವೆಲ್ತ್ ಡಾಕ್ಟರ್ ಅಷ್ಟೇ ಅಲ್ಲ, ಜೊತೆಗೆ ಒಬ್ಬ ಮಿತ್ರ ಮತ್ತು ಗೈಡ್ ಕೂಡ ಆಗ್ತಾರೆ. ಅಂದ್ರೆ ನಾ ತಿಳಿಸಿ ಹೇಳ್ತೀನಿ. ಎಲ್ಲಕ್ಕಿಂತ ಮೊದಲ ಕೆಲಸ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಮಾಡೋದು ಏನಂದ್ರೆ ನಿಮ್ಮ ಲೈಫ್ ಗೋಲ್ಸ್ ಮತ್ತೆ ನಿಮ್ಮ ಡ್ರೀಮ್ಸ್ ತಿಳ್ಕೊಂಡು ಒಂದು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪ್ಲಾನ್ ತಯಾರಿಸುತ್ತಾನೆ. ತಿಳ್ಕೊಳ್ಳಿ, ಒಂದ್ ವೇಳೆ ನಿಮ್ಗೆ 10-12 ವರ್ಷಗಳಲ್ಲಿ ಮನೆ ಕಟ್ಟಬೇಕು, ಇಲ್ಲಾಂದ್ರೆ ನಿಮ್ಮ ಮಕ್ಕಳನ್ನು ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದಿಸ್ಬೇಕು, ನಾನಾಗ ನಿಮಗೆ ಇಂಥ ಫೈನಾನ್ಷಿಯಲ್ ಪ್ಲಾನ್ ತಯಾರು ಮಾಡಿಕೊಡ್ತೀನಿ. ಅದು ನಿಮಗೆ ಆ ನಿಮ್ಮ ಗೋಲನ್ನು ಪೂರ್ಣವಾಗಿಸಲು ಸಹಾಯ ಮಾಡುತ್ತದೆ. ಎಕ್ಸಾಕ್ಟ್ಲಿ. 2ನೇದು ಅತಿ ಮಹತ್ವದ ರೋಲ್ ಹರೀಶ್ ಪ್ಲಾನ್ ಮಾಡಿದ್ದು. ಅದೇನೆಂದ್ರೆ ಪ್ರತಿ ಇನ್ವೆಸ್ಟ್ಮೆಂಟಿನ ಆಪ್ಷನಿನ ರಿಸ್ಕ್ ಹಾಗೂ ರಿವಾರ್ಡ್ಸ್ ಉತ್ತಮ ರೀತಿಯಿಂದ ತಿಳಿಸಿದ್ದು. ಸಂಜೀವ್ ಸರಿ ಹೇಳ್ತಿದ್ದಾನೆ. ಸಾಮಾನ್ಯವಾಗಿ ಇನ್ವೆಸ್ಟರ್ ಮಾರ್ಕೆಟ್ನ ಏರಿಳಿತಗಳಿಂದ ಹೆದರುತ್ತಾರೆ. ಒಂದ್ ವೇಳೆ 2008ರ ಕ್ರ್ಯಾಶ್ನಲ್ಲಿ ಸಂಜೀವ ತನ್ನ ಇನ್ವೆಸ್ಟ್ಮೆಂಟ್ ಅನ್ನು ನಷ್ಟದಲ್ಲಿ ಮಾರಿಬಿಟ್ಟಿದ್ದರೆ, ಅಂದ್ರೆ ಬಹುಶಃ ನಾವಿಂದು ಕುಳಿತು ಈ ಹೌಸ್ ವಾರ್ಮಿಂಗ್ ಪಾರ್ಟಿ ಮಾಡೋಕ್ ಆಗ್ತಿರ್ಲಿಲ್ಲ ಅಲ್ವಾ ಸಂಜೀವ? ಅಬ್ಸಲ್ಯೂಟ್ಲಿ ಹರೀಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಯು ಮೋಸ್ಟ್ ವೆಲ್ಕಮ್. ನಾನೀಗ ನಿಶ್ಚಿಂತೆಯಿಂದ ರಾತ್ರಿ ಮಲಗುತ್ತೇನೆ, ಯಾಕಂದ್ರೆ ನನ್ಗೆ ಗೊತ್ತಿದೆ ಹರೀಶ್ ನನ್ನ ಪೋರ್ಟ್ಫೋಲಿಯೋ ಆಕ್ಟಿವ್ಲಿ ಮಾನಿಟರ್ ಮಾಡ್ತಿರ್ತಾನೆ. ಹಾಗೇನೆ ನಮ್ಮ ಪೋರ್ಟ್ಫೋಲಿಯೋ ದಿನಾಲು ನಿರ್ವಹಿಸೋದಕ್ಕೆ ಇವರಿಗೆ ಟೈಮೇ ಇಲ್ಲ ಮತ್ತು ಮೈಂಡ್ ಸ್ಪೇಸ್ ಇಲ್ಲ. ನಮ್ಮೆಲ್ಲರ ಸ್ಥಿತಿ ಇದೇ ಆಗಿದೆ. ಆದ್ರಿಂದ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರೋದ್ರಿಂದ ನಾನು ನಿಮ್ಮ ಪೋರ್ಟ್ಫೋಲಿಯೋವನ್ನು ಕಂಟಿನ್ಯೂಸ್ಲಿ ಮಾನಿಟರ್ ಮಾಡ್ತಾ ಇರ್ತೀನಿ, ಮತ್ತೆ ಇದನ್ನು ನೋಡ್ತಾ ಇರ್ತೀನಿ ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್ ಪ್ರಕಾರ ಹೋಗ್ತಿದ್ಯೋ ಇಲ್ಲ ಅಂತ. ಅಂದ್ರೆ ಒಂದ್ ವೇಳೆ ಪೋರ್ಟ್ಫೋಲಿಯೋ ನನ್ನ ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್ ಅನ್ನು ಡೆಲಿವರ್ ಮಾಡ್ತಾ ಇರ್ದಿದ್ರೆ ಆಗ ನೀವೇನೋ ಪೋರ್ಟ್ಫೋಲಿಯೋ ಚೇಂಜ್ ಮಾಡ್ತೀರಿ? ಅಫ್ಕೋರ್ಸ್. ನನ್ನ ಕೆಲಸ ಕೇವಲ ಮಾನಿಟರ್ ಮಾಡೋದಷ್ಟೇ ಅಲ್ಲ, ಜೊತೆಗೆ ರಿವ್ಯೂ ಮಾಡೋದು ಕೂಡ. ಒಂದ್ ವೇಳೆ ನಿಮ್ಗೇನೋ ಎಮರ್ಜೆನ್ಸಿ ಬಂತು ಅಂದ್ರೆ, ಮತ್ತಾಗ ಹಣದ ಅವಶ್ಯಕತೆ ಬಂದ್ರೆ, ಇಲ್ಲ ನಿಮ್ಮ ಜೀವನದ ಆಬ್ಜೆಕ್ಟಿವ್ ಇಲ್ಲ ಗೋಲ್ ಚೇಂಜ್ ಆಗ್ಬಿಟ್ರೆ, ಯಾವುದೋ ಕಾರಣಕ್ಕೆ ನಾನಾಗ ನಿಮ್ಮ ಜೊತೆ ಕುಳಿತುಕೊಂಡು ನಿಮ್ಮ ಪೋರ್ಟ್ಫೋಲಿಯೋ ಅಡ್ಜಸ್ಟ್ ಮಾಡ್ತೀನಿ ಮತ್ತೆ ನಿಮ್ಗೆ ಸಹಾಯ ಮಾಡ್ತೀನಿ. ಅಂದ್ರೆ ಹರೀಶ್, ಒಂದ್ ಮಾತು ಕೇಳಿ, ಮುಂದಿನ ಸಂಡೇ ನೀವು ನನ್ನ ಮನೆಗೆ ಲಂಚ್ ಮಾಡ್ಲಿಕ್ಕೆ ಬರ್ತೀರಿ. ಯಾಕಂದ್ರೆ ನಾವೆಲ್ಲ ಗೆಳೆಯರು ನಮ್ಮ ಫಿನಾನ್ಷಿಯಲ್ ಹೆಲ್ತ್ ಚೆಕಪ್ ಮಾಡಿಸ್ಬೋದು. ಒಪ್ಪಿಗೆನಾ ವೆಲ್ತ್ ಡಾಕ್ಟ್ರೇ? ಖಂಡಿತ ಒಪ್ಪಿಗೆ ಇದೆ. ಥ್ಯಾಂಕ್ ಯು. ಬೈ ದ ವೇ, ನನ್ನಂಥ ವೆಲ್ತ್ ಡಾಕ್ಟ್ರಿಂದ ಇನ್ನೊಂದು ಲಾಭವಿದೆ. ಅದೇನು? ನಾ ಇಂಜೆಕ್ಷನ್ ಕೊಡೋದಿಲ್ಲ. लॉग ऑन टू जानोतुमानो.com क्योंकि जानोगे तभी तो मानोगे।
an investor education initiative by Birla Sun Life Mutual Fund. Mutual fund investments are subject to market risk. Read all scheme-related documents carefully.